ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಚೀಫ್ ಸೆಕ್ರೆಟರಿಗೆ ಸಂಬಳ ಇವತ್ತು ಕಟ್ ಮಾಡ್ತಾರೆ, ಕಡಿತಗೊಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಪತ್ರಿಕೆಗಳು ನೋಡಿದ್ರೆ ಕಳೆದ ಮಾರ್ಚ್ ತಿಂಗಳು ಸಂಬಳ ಇನ್ನೂ ಆಗಿಲ್ಲ ಅಂತ ಹೇಳಿ ಹಲವಾರು ಕಡೆ ಅದಕ್ಕೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಏನೋ ಸಬೂಬು ಕೊಡ್ತಿದ್ದಾರೆ. ನನಗೆ ಈ ರಾಜ್ಯದಲ್ಲಿ ಇವತ್ತಿನ ಸರ್ಕಾರ ಯಾವ ರೀತಿನಲ್ಲಿ ಜನಸಾಮಾನ್ಯರ ಬದುಕು ಸರಿಪಡಿಸೋದಿರ್ಲಿ, ಜನಸಾಮಾನ್ಯರ ಜೊತೆ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅವ್ರ ಜೀವನ ಜೊತೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಮುಂದೆ 2028ಕ್ಕೂ ಮತ್ ನಾವೇ ಅಧಿಕಾರಿಗೆ ಬರ್ತೀವಿ ಅಂತಕ್ಕಂತ ಹೇಳ್ತಾರೆ. ಹಿಂದೆನೂ ಹಲವಾರು ಬಾರಿ ಈ ರೀತಿ ಅಧಿಕಾರ ನಡೆಸ್ತಂತವ್ರು ಹೇಳಿಕೆಗಳ ರೀತಿ ಕೊಟ್ಟಂತದ್ದನ್ನ ಬಹುಶಃ ನಾಡಿನ ಜನತನು ಗಮನಿಸಿದ್ದಾರೆ. ನಾನು ಹೇಳೋದಿರ್ಲಿ, ಕೊನೆಗೆ ಚುನಾವಣೆಗಳಾಗ ಏನಾಗಿದ್ದಾರೆ ಇದು ನಮ್ಮ ಮುಂದೆ ಇರತಕ್ಕಂಥದ್ದು. ಕಳೆದ 3 ವರ್ಷ ನಿರಂತರವಾಗಿ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆನೇ ಚರ್ಚೆ, ಅದು ಹೊರತುಪಡಿಸಿ ಇನ್ಯಾವುದು ವಿಷಯಗಳು ಇಲ್ಲ. ಇವತ್ತೀಗಾಗಲೇ ಹಲವಾರು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಮಾಧ್ಯಮಗಳು ತೋರಿಸ್ತಾ ಇದ್ದೀರಿ. ಆ ಊರುಗಳಲ್ಲಿ ಬಿಂದಿಗೆಗಳು ಇಟ್ಕೊಂಡು ಖಾಲಿ ಬಿಂದಿಗೆನ ನೀರನ್ನ ಹುಡುಕೊಂಡು ಅಲಿತಾ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಕಾಡ್ತಾ ಇದ್ದೇವೆ ನಾವು. ಅದರ ಬಗ್ಗೆ ಒಬ್ಬ ಮಂತ್ರಿ ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಒಂದು ಜನತೆಗೆ ಮಾಹಿತಿಯನ್ನು ಕೊಡ್ಬೇಕು. ಇವತ್ತವರು ಕೊಟ್ಟಿದ್ದು ನೋಡ್ಲಿ ಯಾವ ಜಿಲ್ಲಾ ಮಂತ್ರಿಗಳು. ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಆದ್ರೆ ಇವರು ಯಾರಿಗೂ ಆ ಸಮಸ್ಯೆಗಳ ಪರಿಹಾರ ತಂದು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ನಿರ್ವಹಿಸಬೇಕು. ಅದರ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.